सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत्पूज्यपादमः सद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दं सप्रणामं स्वागतं व्याहरामि। ह्यः द्विपञ्चाशयोः कारिकयोः भाष्यभागः विचारितः ह्यः। अद्य तयोः भाष्यभागः न कारिकाभागः चिन्तयितव्यः। भाष्यभागः विचारितः ह्यः, अद्य तयोः कारिकयोः कारिकाभाष्यभागः कारिकाभाष्यभागः शाङ्करभाष्यभागः समाप्तः। अद्य कारिकाभाष्यभागः चिन्तयितव्यः। इदानीं चिन्तयामः। अग्रे तावत् श्रीचरणानां प्रशस्तिश्लोकमेकं पठित्वा तान् शिरसा प्रणम्य अनुग्रहम् आशीर्वादं च स्वीकृत्य प्रकृतं कारिकाभाष्यभागं विचारयामः। ॐ
ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಓಂ ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಅಥ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದೈರ್ವಿರಚಿತಾಯಾಂ ಮಾಂಡೂಕ್ಯರಹಸ್ಯ ವಿವೃತೌ ಚತುರ್ಥಂ ಅಲಾತಶಾಂತಿ ಪ್ರಕರಣಂ. ತತ್ರ ವಿವೃತಿ ಭಾಗಂ ಇದಾನೀಂ ವಿಚಾರಯಾಮಃ. ಮೊಟ್ಟ ಮೊದಲನೆಯದಾಗಿ ಈ 49 ಮತ್ತೆ 50ನೆಯ ಶ್ಲೋಕಾರ್ಧ ಅದನ್ನ ಪಾರಾಯಣ ಮಾಡಿ ಅದು ದೃಷ್ಟಾಂತ. ಇಲ್ಲಿ 49 ಮತ್ತು 50ನೆಯ ಅರ್ಧ ಭಾಗ ಶ್ಲೋಕ ಕಾರಿಕ ಅದು ದೃಷ್ಟಾಂತ ಭಾಗ. ಮತ್ತೆ ನೆನ್ನೆ ಭಾಷ್ಯ ಭಾಗ ವಿಚಾರ ಮಾಡಿದವಲ್ಲ ಅದು ಅದು ದಾಷ್ಟಾಂತಿಕ ಭಾಗ. ಅದು ದೃಷ್ಟಾಂತ ಭಾಗ, ಇದು ದಾಷ್ಟಾಂತಿಕ ಭಾಗ. ಹಾಗಾಗಿ ನಾವು ಈ ದೃಷ್ಟಾಂತ ಭಾಗ ಮತ್ತು ದಾಷ್ಟಾಂತಿಕ ಭಾಗ ಎರಡನ್ನು ಒಟ್ಟಿಗೆ ಪಾರಾಯಣ ಮಾಡಿಬಿಟ್ರೆ ನಮಗೆ ಆ ಶ್ಲೋಕದ ಪೂರ್ಣ ಅರ್ಥ ನಮಗೆ ಗೊತ್ತಾಗಿಬಿಡುತ್ತೆ. ಯಾಕೆಂದರೆ ಭಾಷ್ಯ ಭಾಗವನ್ನು ವಿಚಾರ ಮಾಡಿದ್ದೇವೆ. ಆದ್ದರಿಂದ ಈ 2 + 2 ಅಂದರೆ 1.5 + 2 3.5 ಶ್ಲೋಕಗಳನ್ನು ಪಾರಾಯಣ ಮಾಡಿ ನಂತರ ವಿವೃತ್ತಿ ಭಾಗವನ್ನು ನೋಡೋಣ. ಓಂ ದೃಷ್ಟಾಂತ ಭಾಗ ಅಲಾತ ದೃಷ್ಟಾಂತ. ಅಲಾತೆ ಸ್ಯಂದಮಾನೇ ವೈ ನಾಭಾಸ ಅನ್ಯತೋ ಭುವಃ. ದಾಷ್ಟಾಂತಿಕ ಭಾಗ ಏನು? ವಿಜ್ಞಾನೇ ಸ್ಪಂದಮಾನೇ ವೈ ನಾಭಾಸ ಅನ್ಯತೋ ಭುವಃ. ಅದೇ ರೀತಿ ಏನು ವ್ಯತ್ಯಾಸವಿಲ್ಲ, ವ್ಯತ್ಯಾಸ ಒಂದೇ ಒಂದು. ಅದನ್ನು ಹೇಳಿದ್ರು ಏನು? ಅದು ಸದಾ, ಇದು ತಾತ್ಕಾಲಿಕ. ಅಲಾತದ ಒಂದು ಪ್ರಕರಣ ಇದೆಯಲ್ಲ ಅದು ತಾತ್ಕಾಲಿಕ, ದೃಷ್ಟಾಂತ ಪ್ರಕರಣ ತಾತ್ಕಾಲಿಕ, ದಾಷ್ಟಾಂತಿಕದು ಸದಾ. ಅಷ್ಟೇ ವ್ಯತ್ಯಾಸ. ಇನ್ನು ಬಾಕಿದೆಲ್ಲ ಒಂದೇ ಸಮಾನ ಆಯ್ತಲ್ಲ. ಮುಂದಿನ ಭಾಗ ನ ತತೋನ್ಯತ್ರ ನಿಸ್ಪಂದಾತ್ ನಾಲಾತಂ ಪ್ರವಿಶಂತಿತೆ. ದೃಷ್ಟಾಂತ ಭಾಗ. ದಾಷ್ಟಾಂತಿಕ ಏನು? ನ ತತೋನ್ಯತ್ರ ನಿಸ್ಪಂದಾತ್ ನ ವಿಜ್ಞಾನಂ ಪ್ರವಿಶಂತಿತೆ. ಅಲ್ಲಿ ಅಲಾತಂ ಪ್ರವಿಶಂತಿತೆ, ಇಲ್ಲಿ ವಿಜ್ಞಾನಂ ನ ವಿಶಂತಿತೆ ಅಷ್ಟೇ. ಇದು ದೃಷ್ಟಾಂತ ದಾಷ್ಟಾಂತಿಕ ಎರಡೂ ಗೊತ್ತಾಯ್ತು ನಮಗೆ. ಈಗ ಮುಂದೆ ಅರ್ಧ ಭಾಗ ಶ್ಲೋಕ ಮಾತ್ರ ನೋಡೋಣ. ಇದನ್ನೇ ನ ನಿರ್ಗತ ಅಲಾತಾತ್ತೆ ದ್ರವ್ಯತ್ವಾಭಾವ ಯೋಗತಃ. ಇದು ದೃಷ್ಟಾಂತ ಅಲಾತ ದೃಷ್ಟಾಂತ ಭಾಗ. ದಾಷ್ಟಾಂತಿಕ ಏನು? ನ ನಿರ್ಗತಾಸ್ತೆ ವಿಜ್ಞಾನಾತ್. ಅಲ್ಲಿ ಅಲಾತಾತ್, ಇಲ್ಲಿ ವಿಜ್ಞಾನಾತ್ ಅಷ್ಟೆ. ನ ನಿರ್ಗತಾಸ್ತೆ ವಿಜ್ಞಾನಾತ್ ದ್ರವ್ಯತ್ವಾಭಾವ ಯೋಗತಃ. ಅಷ್ಟೇ ವ್ಯತ್ಯಾಸ. ದೃಷ್ಟಾಂತ ದಾಷ್ಟಾಂತಿಕಕ್ಕೆ ಸದಾ ಮತ್ತು ತಾತ್ಕಾಲಿಕ ಎನ್ನುವುದೇ ವ್ಯತ್ಯಾಸ. ಇನ್ನು ಬಾಕಿದೆಲ್ಲ ಸಮಾನ. ಮತ್ತು ಈ ಅರ್ಧ ಭಾಗವನ್ನು ನೋಡೋಣ. ಇವತ್ತಿನ ಅರ್ಧ ಭಾಗವನ್ನು ಕಾರ್ಯಕಾರಣತಾಭಾವಾತ್ ಯಥೋಚಿಂತ್ಯ ಸದೈವ ಹಿ ಯತಃ ಅಚಿಂತ್ಯ ಸದಾ ಏವ ಹಿ. ಯಾವಾಗಲೂ ಕೂಡ ಅದು ಅಚಿಂತ್ಯ. ಅಚಿಂತ್ಯ ಅಂತಂದರೆ ಅದರ ವಿಚಾರದಲ್ಲಿ ಯಾವ ಆಕಾಂಕ್ಷೆಯನ್ನು ಮಾಡಬಾರದು. ಯಾತಕ್ಕೆ? ಅಯ್ಯೋ, ಅದು ಭ್ರಮಾಧೀನ. ಭ್ರಮೆಯಿಂದ ತೋರಿದ ಪದಾರ್ಥಕ್ಕೆ ಆಕಾಂಕ್ಷೆ ಏನು ಮಾಡೋದು? ಭ್ರಮೆಗೆ ಒಂದು ಗೊತ್ತು ಗುರಿ ಅಂತ ಏನಾದ್ರು ಇದೆಯೇನು? ಹೀಗೆ ಆಗಬೇಕು ಭ್ರಮೆ, ಹಾಗೆ ಆಗಬೇಕು ಭ್ರಮೆ ಅಂತಿದೆಯಾ? ಭ್ರಮೆ ಹೇಗೆ ಬೇಕಾದ್ರೂ ಆಗ್ಬೋದು. ಯದ್ವಾ ತದ್ವಾ ಭವತು, ಹೇಗೆ ಬೇಕಾದ್ರೂ ಇರಲಿ.
ಭ್ರಮೆನೇ. ಇದು ಈಗ ಈ ವಿವೃತ್ತಿ ಭಾಗವನ್ನು ನೋಡೋಣ. ಗ್ರಾಹ್ಯ ಗ್ರಾಹಕಾಭಾಸಾನ ನಿತ್ಯ ಅಚಿಂತ್ಯ ರೂಪತ. ಇದು ವ್ಯತ್ಯಾಸ. ಗ್ರಾಹ್ಯ ಗ್ರಾಹಕಾಭಾಸ ಇದೆಯಲ್ಲ, ಅದು ನಿತ್ಯ ಅಚಿಂತ್ಯ ರೂಪತ. ಎಲ್ಲಿ? ವಿಜ್ಞಾನದ ವಿಷಯದಲ್ಲಿ. ಮತ್ತೆ ದೃಷ್ಟಾಂತದಲ್ಲಿ ತಾತ್ಕಾಲಿಕ ಅಚಿಂತ್ಯ ರೂಪತ. ಅಲ್ಲೇ ತಾತ್ಕಾಲಿಕ, ಕೊಳ್ಳಿ ತಿರುಗ ಗೊತ್ತಾಗುತ್ತೆ, ಸುಮ್ಮನೆ ಇರುತ್ತೆ ಅಷ್ಟೆ. ಇದನ್ನ ಈ ಭಗವತಿ ಭಾಗ ನೋಡು. ತುಲ್ಯತ್ವಮೇವ ಸ್ಫುಟೀಕೃತಂ ಸಾರ್ಧೇನ ಶ್ಲೋಕೇನ. ಹೇಗೆ ಎರಡೂ ಸಮಾನವಾಗಿದೆ ಎಂಬತಕ್ಕಂಥದ್ದನ್ನ ಈ ಅರ್ಧ ಶ್ಲೋಕದಿಂದ ಸ್ಫುಟೀಕೃತ ಅಂದರೆ ಸ್ಫುಟೀಕರಣಗೊಳಿಸಿದ್ದಾರೆ. ಏನು? ಈ ಒಂದು ತುಲ್ಯತ್ವ ಏನು? ಅದು ಕಾರ್ಯಕಾರಣತಾ ಭಾವ, ಅಭಾವ ಅದಿಲ್ಲ, ಅದಕ್ಕಿದೆ ಅಚಿಂತ್ಯ, ಎರಡರಲ್ಲೂ ಅಷ್ಟೆ. ಮತ್ತು ಅಲಾತೇನ ಸಮಾನಂ ಸರ್ವಂ ವಿಜ್ಞಾನಸ್ಯ. ಇವೆಲ್ಲ ಭಾಷ್ಯಭಾಗದಲ್ಲಿದೆ, ಸ್ವಲ್ಪ ಓದ್ಕೊಂಡು ಹೋಗ್ತಾರೆ. ಅಲಾತೇನ ಸಮಾನಂ ಸರ್ವಂ ವಿಜ್ಞಾನಸ್ಯ. ವಿಜ್ಞಾನಕ್ಕೂ ಅಲಾತಕ್ಕೂ ಸಮಾನ, ಏನೂ ಭೇದವಿಲ್ಲ. ಆದರೆ ಒಂದೇ ಒಂದು ಭೇದ ಇದೆ, ಪರಂ. ಮತ್ತೇನಿದೆ ಅಂದರೆ ಕದಾಚಿ ಚಲತಿ ಕದಾಚಿ ನ ಚಲತಿ ಅಲಾತಂ. ಈ ಅಲಾತ ಕೊಳ್ಳಿ ಇದೆಯಲ್ಲ, ಯಾವಾಗಲೂ ಚಲಿಸುತ್ತೆ, ನಮಗೆ ಬೇಕಾದಾಗ ನಾವು ಚಲಿಸಿದಾಗ ಚಲಿಸುತ್ತೆ, ಇಲ್ಲದೇ ಇದ್ದಾಗ ಸುಮ್ಮನೆ ಇರುತ್ತೆ. ಮತ್ತು ಈ ವಿಜ್ಞಾನ ಇದೆಯಲ್ಲ, ಇದು ವಿಜ್ಞಾನ ಅಂದ್ರೇನು? ಪರಮಾರ್ಥ ಸ್ವರೂಪ ಇದೆಯಲ್ಲ, ಇದು ಸದಾ ಅಚಲತ್ವಂ ತು ವಿಜ್ಞಾನಸ್ಯ ವಿಶೇಷ. ವಿಜ್ಞಾನ ಇದೆಯಲ್ಲ, ಇದು ಯಾವತ್ತಿಗೂ ಕೂಡ ಇದು ಚಲಿಸೋದು, ಇದು ಇದಕ್ಕೆ ಚಲನೆ ಅಂತಕ್ಕಂಥದ್ದು, ವಿಕಾರ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಸದಾ ಏನು? ಏಕರೂಪತ, ಒಂದೇ ತೆರನಾಗಿರ್ತಕ್ಕಂಥದ್ದು, ಒಂದೇ ರೂಪದಿಂದ ಇರತಕ್ಕಂಥದ್ದು, ಇದು ವಿಜ್ಞಾನದ ವಿಶೇಷ. ಮತ್ತು ಇಲ್ಲಿ ನೋಡಿ, ಈ ವಿವೃತ್ತಿಯಲ್ಲಿ ಇವರು ಹೇಳ್ತಾರೆ, ಈ ಒಂದು ವಾಕ್ಯ ಭಾಷ್ಯದಲ್ಲಿ ಇಲ್ಲ. ಇಲ್ಲಿ ನೋಡೋಣ. ಚಲನಾಭಾಸತ್ವಂ ತು ಅವಿದ್ಯಾಕೃತಂ ಇತ್ಯುಕ್ತಂ. ಮತ್ತೆ ವಿಜ್ಞಾನ ಚಲನೆ ಆಗುತ್ತಿರುವಂತೆ ತೋರ್ತಾ ಇದೆಯಲ್ಲ, ಈ ಪ್ರಪಂಚ ತೋರ್ತಾ ಇದೆಯಲ್ಲ, ಕಾರ್ಯ ತೋರ್ತಾ ಇದೆಯಲ್ಲ ಅಂತಂದ್ರೆ ತು ಅವಿದ್ಯಾಕೃತಂ ಇತ್ಯುಕ್ತಂ. ಅಷ್ಟೇ. ಭ್ರಮೆ ಅಂತ ಹೇಳಿದ್ವಲ್ಲ, ಭ್ರಮೆ ಅಂದ್ರೆ ಒಂದೇ ಅವಿದ್ಯೆ. ಆ ಭ್ರಮೆ ಯಾತಕ್ಕಾಯ್ತು? ಅವಿದ್ಯೆಯಿಂದ ಆಯ್ತು ಅಷ್ಟೆ. ಮತ್ತೆ ಏನು? ಇದು ಅವಿದ್ಯಾಕೃತಂ ಅಂತ ನಾವು ಹಿಂದೆ ಬೇಕಾದಷ್ಟು ಹೇಳಿದ್ದೇವೆ ಇದನ್ನ. ಮತ್ತು ಜಾತ್ಯಾದ್ಯಾಭಾಸ ವಿಜ್ಞಾನೇ ಅಚಲೆ ಕಿಂಕೃತ ಇತಿ. ಇಲ್ಲಿ ಜಾತ್ಯಾದ್ಯಾಭಾಸ ಮತ್ತೆ ಪ್ರಪಂಚ ಎಲ್ಲ ತೋರ್ತಾ ಇದೆಯಲ್ಲ ಸ್ವಾಮಿ, ಇದು ನೀವು ವಿಜ್ಞಾನ ಅಚಲ, ಅದು ಯಾವ ವಿಕಾರವೂ ಆಗುವುದಿಲ್ಲ, ಏನನ್ನೂ ಮಾಡುವುದಿಲ್ಲ, ಅದು ಕರ್ತೃವೂ ಅಲ್ಲ, ಅದು ಭೋಕ್ತೃವೂ ಅಲ್ಲ ಅಂತ ಹೇಳಿಬಿಟ್ರೆ ಇದು ಹೇಗೆ ಕಾಣ್ತಾ ಇದೆಯಲ್ಲ ನಮಗೆ? ಇದು ಕಿಂಕೃತ. ಕಿಂಕೃತ ಅಂತ ಅನ್ನೋದು ಕಿಂ ಏತಕ್ಕೆ ಕೃತ, ಅದು ಹಾಗಲ್ಲ. ಇದು ಕಿಂಕೃತ ಅಂತಕ್ಕಂಥದ್ದು ಒಂದೇ ಸಮಸ್ತ ಪದ. ಇದು ಯಾವ ಸಮಾಸ? ತತ್ಪುರುಷ ಸಮಾಸ. ಕೇನ ಕೃತ ಕಿಂಕೃತ, ಕೇನ ಕೃತ ಕಿಂಕೃತ ಅಂತಕ್ಕಂಥದ್ದು. ಅಂದರೆ ಕಿಂಕೃತ ಅಂದರೆ ಕೇಳಿ ಯಾರಿಂದ ಇದೆಲ್ಲ ಆಗ್ತಾ ಇದೆ, ಮತ್ತೆ ಇವೆಲ್ಲ ವಿಕಾರ ನಮ್ಗೆ ತೋರ್ತಾ ಇದೆಯಲ್ಲ, ಇದಕ್ಕೆ ಕಾರಣ ಯಾರು ಅಂದರೆ ಅದಕ್ಕೆ ಹೇಳ್ತಾರೆ ಕಾರ್ಯಕಾರಣತಾ ಭಾವಾತ್. ನೋಡಪ್ಪ, ಇದಕ್ಕೆ ಕಾರ್ಯ ಮತ್ತು ಕಾರಣತ್ವ ಅಂತಕ್ಕಂಥದ್ದು ಇರುವುದಿಲ್ಲ. ಯಾಕೆ ಹೇಳಿದ್ರು ಈ ಮಾತನ್ನ? ಕಾರ್ಯಕಾರಣತಾ ಭಾವ ಇಲ್ಲ ಅಂತ ಅಂದಮೇಲೆ ಏನಾಯಿತು? ಭ್ರಮೆ ಅಂತಾಯಿತು. ಭ್ರಮೆ ಅಂತ ಆದಮೇಲೆ ಅದು ಕಿಂಕೃತ ಅಂತಕ್ಕಂಥ ಪ್ರಶ್ನೆ ತಾನೇ ಎಲ್ಲಿಂದ ಬಂತು? ಭ್ರಮೆಗೆ ಏನಾದ್ರು ಪ್ರಶ್ನೆ ಇದೆಯೇನು? ಏನೂ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಇದು ಕಾರ್ಯಕಾರಣತ ಭಾವ ಇಲ್ಲ. ಇಲ್ಲಿ ಜನ್ಯ ಜನಕತ್ವ ಅನುಪಪತ್ತೇ ಆಭಾಸ ವಿಜ್ಞಾನಯೋ ತತ್ ತೇ ಆಭಾಸಾಃ ಯತಃ ಯಸ್ಮಾತ್ ಸದಾ ಏವ ಅಚಿಂತ್ಯಾಃ. ಈ ಒಂದು ಅದು ಈ ವಿಜ್ಞಾನ ಮತ್ತು ಈ ಒಂದು ಆಭಾಸ ಪ್ರಪಂಚ ಅಂತ ಇದೆಯಲ್ಲ, ಇದಕ್ಕೆ ಜನ್ಯ ಜನಕತ್ವ ಅಂತಕ್ಕಂಥದ್ದು ಇಲ್ಲ. ಪ್ರಪಂಚ ಅಂತಕ್ಕಂಥದ್ದು ಜನ್ಯ, ಈ ವಿಜ್ಞಾನ ಅಂತಕ್ಕಂಥದ್ದು ಜನಕ ಅಂತಕ್ಕಂಥದ್ದು ಇಲ್ಲ.
ಮತ್ತೇನು ಅಂತಂದರೆ ಅನುಪಪತ್ತೇ ಆಭಾಸ ವಿಜ್ಞಾನ. ಅದಕ್ಕೆ ನಮ್ಮ ತೋರ್ತಾ ಇದೆಯಲ್ಲ, ಅದಕ್ಕೆ ಅವೆಲ್ಲ ಏನಾಗಿದೆ? ಆಭಾಸ ವಿಜ್ಞಾನಯೋ ತೇ ಆಭಾಸಾಹ. ಅದು ಕೇವಲ ತೋರಿಕೆ, ಅದು ಅಷ್ಟೇ. ಕೇವಲ ತೋರಿಕೆ ಅಂದರೆ ಏನು? ಇರೋದೇ ಒಂಥರ, ನಮ್ಮ ತೋರ್ತಾ ಇರೋದೇ ಒಂಥರ. ಆದ್ದರಿಂದ ಭ್ರಮೆಯಿಂದ. ಆದ್ದರಿಂದ ಸದಾ ಏವ ಅಚಿಂತ್ಯ, ಯಾವತ್ತೂ ಕೂಡ ಅಚಿಂತ್ಯ. ಇದಕ್ಕೆ ಕಾರಣ ಗೀರಣ, ಕಾರ್ಯ ಯಾವುದು, ಕಾರಣ ಯಾವುದು ಅಂತ ಕೇಳೋ ಹಾಗೆ ಇಲ್ಲ. ಅವಿದ್ಯಾಕೃತ ಭ್ರಮಾಧೀನ. ಆದ್ದರಿಂದ ಮತ್ತು ಜನ್ಮಸ್ಥಿತಿ ನಾಶಾಭಾಸ ಕಾಲೇಶು ಸದಾ ಅಚಿಂತ್ಯ ಸ್ವಭಾವತ ಏವ ತೇಷಾಂ. ಯಸ್ಮಾತ್ ತಸ್ಮಾತ್ ನ ತೇಷಾಂ ಪ್ರತೀತಿ ವಿನಾಶಯೋ ಕಾರಣಂ ಶಕ್ಯ ಗವೇಷಣಂ ಇತ್ಯರ್ಥ. ಅದೇ ಈಗ ತೋರ್ತಾ ಇರತಕ್ಕಂಥ ಕಾಲದಲ್ಲಿ ಏನು ತೋರ್ತಾ ಇದೆ? ಪ್ರಪಂಚಕ್ಕೆ ಜನ್ಮ, ಸ್ಥಿತಿ, ನಾಶ, ಭಂಗ ಎಲ್ಲ ತೋರ್ತಾ ಇದೆ. ಆಭಾಸ ಕಾಲ. ಈ ತೋರ್ತಾ ಇರತಕ್ಕಂತಹ ಕಾಲದಲ್ಲಿ ಇದು ಏನಾಗಿದೆ? ಇವೆಲ್ಲ ಭ್ರಮೆಯಿಂದ ತೋರ್ತಾ ಇದೆ, ಅವಿದ್ಯೆಯಿಂದ ತೋರ್ತಾ ಇದೆ. ಆದ್ದರಿಂದ ಅಚಿಂತ್ಯ ಸ್ವಭಾವತ, ಇದಕ್ಕೆ ಕಾರಣ ಕೇಳಬೇಕಾದ್ದಿಲ್ಲ. ಆದ್ದರಿಂದ ತೇಷಾಂ ಪ್ರತೀತಿ ವಿನಾಶಯೋ, ಈ ಪ್ರಪಂಚ ಹೇಗೆ ತೋರ್ತಾ ಇದೆ, ಹೇಗೆ ಪ್ರತೀತಿ ತೋರ್ತಕ್ಕಂಥದ್ದು, ಹೇಗೆ ವಿನಾಶ, ಹೇಗೆ ನಾಶವಾಗುತ್ತೆ, ಲಯವಾಗುತ್ತೆ, ಇದಕ್ಕೆಲ್ಲ ಕಾರಣಂ ನ ಶಕ್ಯ ಗವೇಷಣಂ. ಇದಕ್ಕೆ ಕಾರಣವನ್ನು ಹುಡುಕುವುದಕ್ಕೆ ಆಗುವುದಿಲ್ಲ. ಹುಡುಕುವುದು ವ್ಯರ್ಥ ಅಷ್ಟೆ. ಯಥಾ ಯಥಾ ಅಸತ್ಸು ಅಸತ್ಸ್ವೇವ ಋಜ್ವಾದ್ಯಾಭಾಸೇಷು ಋಜ್ವಾದಿ ಬುದ್ಧಿ ದೃಷ್ಟ ಅಲಾತ ಮಾತ್ರೆ. ಹೇಗೆ ಆ ದೃಷ್ಟಾಂತದಲ್ಲಿ ಅಸತ್ವೇಷು ಋಜ್ವಾದ್ಯಾಭಾಸೇಷು, ರುಜು ಏನು ನೇರವಾಗಿರೋದು, ವಕ್ರವಾಗಿರೋದು, ರುಜು ವಕ್ರಭಾವ ಇದೆಯಲ್ಲ, ಹೇಳಿದ್ರಲ್ಲ ಅದನ್ನ. ರುಜು ವಕ್ರಭಾವ ವಿಕಾರ ಇದೆಯಲ್ಲ, ಅದು ಅಸತ್ಸ್ವೇಷು, ಅದು ಇಲ್ಲ ನಿಜವಾಗಿ. ಆದರೂ ಕೂಡ ಏನಾಗಿದೆ? ಅದು ಆ ಕೊಳ್ಳಿಯಲ್ಲಿ ಮಾತ್ರ ತೋರ್ತಾ ಇದೆ. ಯಾವಾಗ? ಆಭಾಸ ರೂಪದಿಂದ ತೋರ್ತಾ ಇದೆ. ತಥಾ ಅದೇ ರೀತಿ ಅಸತ್ಸ್ವೇವ ಜಾತ್ಯಾದ್ಯಾಭಾಸೇಷು, ಈ ಜಾತಿ ಅಂದರೆ ಹುಟ್ಟು, ಸ್ಥಿತಿ ಮತ್ತೆ ಭಂಗ, ಇದು ಯಾವುದು ಇಲ್ಲದೆ ಇರತಕ್ಕಂತಹ ಈ ಒಂದು ವಿಜ್ಞಾನದಲ್ಲಿ ಜಾತ್ಯಾದಿ ಬುದ್ಧಿ ವಿಜ್ಞಾನ ಮಾತ್ರ ಐತಿ ಸಮುದಾಯ. ಈ ಜಾತ್ಯಾದಿ ಬುದ್ಧಿ ತೋರ್ತಾ ಇದೆಯಲ್ಲ, ಅದು ಕೇವಲ ಆ ಒಂದು ತೋರಿಕೆಯಲ್ಲಿ ಮಾತ್ರ ಅಷ್ಟೇ ಹೊರತು ಇದು ನಿಜವಾಗಿ ಆ ಒಂದು ಪರಮಾರ್ಥದಲ್ಲಿ ಇಲ್ಲ ಎಂದು ಇತಿ ಸಮುದಾಯ ಅರ್ಥ. ಇದು ಒಟ್ಟರ್ಥ, ತಾತ್ಪರ್ಯ. ಇದೇ ಭಾಷ್ಯದ ಒಂದು ಅರ್ಥ. ಇದನ್ನಷ್ಟೇ. ಇಲ್ಲಿಗೆ ಭಾಷ್ಯದ ಒಂದು ಅರ್ಥ ಮುಗೀತು. ಈಗ ಸ್ವಾಮಿಗಳು ಈ ಹೆಚ್ಚಿಗೆ ವಿಷಯ, ರಹಸ್ಯ ವಿಷಯ ಅಂತ ಏನಿದೆ ಅದನ್ನು ಹೇಳ್ತಾ ಇದ್ದಾರೆ ಇವಾಗ. ಏನು? ಅತ್ರ ವಿಜ್ಞಾನ ಶಬ್ದೇನ ಅದ್ವಿತೀಯಾತ್ಮ ಏವ ವಿವಕ್ಷಿತ. ಇಲ್ಲಿ ವಿಜ್ಞಾನ ಅಂದರು ಏನು? ವಿಜ್ಞಾನ ಮತ್ತೆ ಆ ಒಂದು ಆಭಾಸ ತೋರ್ತಾ ಇರ್ತಕ್ಕಂಥದ್ದು ಹೇಳಿದ್ರಲ್ಲ. ಈ ವಿಜ್ಞಾನ ಅಂತಕ್ಕಂಥಾದ್ರೆ ಏನರ್ಥ? ವಿಜ್ಞಾನ ಅಂದರೆ ವಿಜ್ಞಾನ ಅಂತಂದ್ರೆ ಏನರ್ಥ ಅಂತ ಕೇಳಬೇಕಾದ ಅವಶ್ಯಕತೆ ಇದೆಯಾ ಅಂದರೆ ಇದೆ, ಅವಶ್ಯಕತೆ ಇದೆ, ಕೇಳಲೇಬೇಕು. ಯಾಕಪ್ಪ? ಯಾಕೆ ಅಂತಂದರೆ ಈ ವಿಜ್ಞಾನ ಶಬ್ದವನ್ನು ನೀವು ಇಲ್ಲಿ ಯಾವ ರೂಪದಿಂದ ಬಳಸಿದ್ದೀರೋ ಅದೇ ರೂಪದಿಂದ ಬೌದ್ಧರು ಕೂಡ ಬಳಸಿದ್ದಾರೆ. ಆದ್ದರಿಂದ ಇಲ್ಲಿ ವಿಜ್ಞಾನ ಅಂದರೆ ಏನು ಶಬ್ದ? ಬೌದ್ಧರು ಹೇಳ್ತಕ್ಕಂಥ ವಿಜ್ಞಾನವೇ ಇಲ್ಲಿ ಹೇಳಿದ್ದಾರೋ ಅಥವಾ ಅದಕ್ಕಿಂತ ಬೇರೆಯಾದ ವಿಜ್ಞಾನವನ್ನು ಹೇಳಿದ್ದಾರೋ ಅಂತ ನಾವು ವಿಚಾರ ಮಾಡಬೇಕಾದದ್ದು ಅವಶ್ಯಕ. ಹೌದು ತಾನೆ? ಬೌದ್ಧರ ವಿಜ್ಞಾನವಾದ ನಾವು ನೋಡಿದ್ದೇವೆ. ಬೌದ್ಧರು ಏನು ಹೇಳ್ತಾರೆ ಅದು ಇಲ್ಲಿ ವಿಚಾರ ಮಾಡಬೇಕು. ಅದನ್ನು ನೋಡೋಣ ಏನು ಹೇಳ್ತಾರೆ. ಯದ್ಯಪಿ ಸೌಗತಾ ಅಪಿ ಬಾಹ್ಯಧರ್ಮಾಣ ವಿಜ್ಞಾನಾಭಾಸ ಮಾತ್ರತ್ವಾತ್ ಜಾತ್ಯಾದಿ ವಿಕಲ್ಪ ಅಸಹಿಷ್ಣುತ್ವಂ ವದಂತಿ. ಏನು? ಈ ಸೌಗತ ಅಂದರೆ ಬೌದ್ಧರು, ಸುಗತರ ಶಿಷ್ಯರು ಬೌದ್ಧರು. ಸುಗತ ಅಂದರೆ ಬುದ್ಧ. ಬೌದ್ಧರು ಈ ಬಾಹ್ಯಾಸ್ತಿತ್ವವಾದಿಗಳನ್ನು ನಾವು ನೋಡೋದ್ವಲ್ಲ,
ಈ ಬಾಹ್ಯಾಸ್ತಿತ್ವವಾದಿ ಬೌದ್ಧರು ಹೇಳ್ತಾರೆ ಎಲ್ಲವೂ ಕೂಡ ಏನು ವಿಜ್ಞಾನದ ಆಭಾಸ. ಇದು ಕ್ಷಮಿಸಬೇಕು, ವಿಜ್ಞಾನವಾದಿಗಳು ವಿಜ್ಞಾನವಾದಿಗಳು ಹೇಳ್ತಕ್ಕಂಥದ್ದು ಏನು, ಇಲ್ಲಿ ಎಲ್ಲವೂ ಕೂಡ ಹೊರಗೆ ತೋರ್ತಾ ಇರತಕ್ಕಂಥ ಎಲ್ಲವೂ ಕೂಡ ಕೇವಲ ವಿಜ್ಞಾನದ ಆಭಾಸ ಮಾತ್ರವಾಗಿದೆ. ವಿಜ್ಞಾನವನ್ನು ಬಿಟ್ಟು ವಿಜ್ಞಾನಕ್ಕಿಂತ ಬೇರೆಯದಾಗಿ ಯಾವ ಪದಾರ್ಥವೂ ಇಲ್ಲ ಎನ್ನುವುದಾಗಿ ಬೌದ್ಧರು ವಿಜ್ಞಾನವಾದಿಗಳು ಹೇಳ್ತಾ ಇದ್ದಾರೆ. ಮತ್ತು ಅವರೇನು ಹೇಳ್ತಾರೆ, ಅನ್ಯತೋ ನಾಪಿ ಚಾಯಾತಂ ನ ತಿಷ್ಠತಿ ನ ಗಚ್ಚತಿ ಮಾಯಾತಃ ಕೋ ವಿಶೇಷೋಸ್ಯ ಯನ್ಮೂಢೈ ಸತ್ಯತಃ ಕೃತಂ. ಇದು ಬೋಧಚಂದ್ರಿಕಾ ಅಂತ ಹಿಂದೆ ಸ್ವಾಮಿಗಳು ಉದ್ಧಾರ ಮಾಡಿದ್ದಾರೆ. ಇದನ್ನು ಹಿಂದಿನ ಭಾಗದಲ್ಲೂ ಕೂಡ ಆ ಬೋಧಚಂದ್ರಿಕಾ ಅಂತ ಬೌದ್ಧ ಗ್ರಂಥ ಅದು. ಅದರಲ್ಲಿ ಈ ಥರ ಹೇಳಿದ್ದಾರೆ. ಏನು ನೋಡಿ, ಈ ವಿಜ್ಞಾನ ಅಂತಕ್ಕಂಥದ್ದನ್ನು ಅವರು ಹೇಗೆ ಹೇಳಿದ್ದಾರೆ ಗೊತ್ತೇನು, ನೀವು ಹೇಳಿರೋ ಥರನೇ ಹೇಳಿದ್ದಾರೆ, ಏನೂ ವ್ಯತ್ಯಾಸ ಇಲ್ಲ. ಅನ್ಯತೋ ನಾಪಿ ಚಾಯಾತಂ, ಅನ್ಯತಾ ಬೇರೆ ಕಡೆಯಿಂದ ಇದು ಬಂದಿಲ್ಲ. ನಾವು ಅದನ್ನು ಹೇಳ್ತಾ ಇದ್ದೆ ತಾನೆ, ಇದು ಎಲ್ಲಿಂದಲೂ ಬಂದಿಲ್ಲ. ಅಲಾತೆ ಸ್ಯಂದಮಾನೇ ವೈ ನಾಭಾಸ ಅನ್ಯತೋ ಭುವಃ. ಬೇರೆ ಕಡೆಯಿಂದ ಬಂದಿಲ್ಲ ನಾವು ಹೇಳ್ತಾ ಇದ್ದೇವೆ, ನೀವು ಹೇಳ್ತಾ ಇದ್ದೀರಾ ಸ್ವಾಮಿ, ಅದನ್ನೇ ಬೌದ್ಧರು ಹೇಳ್ತಾ ಇದ್ದಾರೆ. ಅನ್ಯತೋಷಾಪಿ ನಾಯಾತಂ ನ ತಿಷ್ಠತಿ, ಇಲ್ಲ ಅದು ಅದರಲ್ಲಿ ಇರುವುದೂ ಇಲ್ಲ, ಮತ್ತು ನ ಗಚ್ಚತಿ, ಅದರಿಂದ ಬಿಟ್ಟು ಹೋಗೋದೂ ಇಲ್ಲ. ನೋಡಿ, ಇವೆಲ್ಲ ಏನು ಕಾರಿಕೆ ಅರ್ಥವೇ ಇದು. ಮತ್ತು ಇವೆಲ್ಲ ಏನಾಗಿದೆ, ಮಾಯಾತಃ ಕೋ ವಿಶೇಷೋಸ್ಯ. ಇದಕ್ಕೆ ಮಾಯಾತಃ ಅಂದ್ರೇನು, ಭ್ರಮೆ, ಮಾಯೆ ಇದು. ಆದ್ದರಿಂದ ಮಾಯೆಗಿಂತ ಇದು ಯಾವ ರೀತಿ ವಿಶಿಷ್ಟವಾಗಿದೆ, ಇದು ಎಲ್ಲ ಮಾಯೆಗಿಂತ ಬೇರೆಯಾಗಿಲ್ಲ. ಇದು ನಿಜವಾಗಿ ವಿಜ್ಞಾನ ಎಲ್ಲಿಗೂ ಹೋಗೋದೂ ಇಲ್ಲ, ಬರೋದೂ ಇಲ್ಲ, ಏನೂ ಆಗೋದಿಲ್ಲ. ಮತ್ತು ತೋರ್ತಾ ಇದೆಯಲ್ಲ ವಸ್ತುರೂಪದಿಂದ ಮಾಯೆ ಅಂತ ಯಾರು ಹೇಳ್ತಾ ಇದ್ದಾರೆ, ಬೌದ್ಧರು. ನೋಡಿ, ಇದನ್ನೇ ವೇದಾಂತಗಳು ಹೇಳ್ತಾ ಇದ್ದದ್ದು, ಗೌಡಪಾದರು ಇದನ್ನೇ ಹೇಳಿದ್ದು. ಹೀಗೆ ಹೇಳ್ತಾ ಇದ್ದಾರಲ್ಲ, ಇದರಿಂದ ನಮಗೆ ಸಂಶಯ ಬಂತು. ಏನು ಅಲ್ಲೇ ಇದು ಬೌದ್ಧರು ಹೇಳ್ತಕ್ಕಂಥ ವಿಜ್ಞಾನವನ್ನು ಇಲ್ಲಿ ಹೇಳಿದ್ದಾರೋ ಇಲ್ಲವೋ ಅಂತ. ಇಲ್ಲಿ ಮಾಯಾತ ಕೋವಿಶೇಷ, ಇದು ಮಾಯೆಗಿಂತ ಇದು ಯಾವ ರೀತಿ ವಿಶಿಷ್ಟವಾಗಿಲ್ಲ. ಆದರೂ ಕೂಡ ಯತ್ ಮೂಢೈ ಸತ್ಯತಃ ಕೃತಂ. ಮೂಢೈ ಅಂದರೆ ಅಜ್ಞಾನಿಗಳಿಂದ ಇದು ಸತ್ಯತಃ ಕೃತಂ. ಇದನ್ನೇ ಸತ್ಯ 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 ಎಂಬುದಾಗಿ ಮಾಡಲ್ಪಟ್ಟಿದೆ. ವೇದಾಂತವು ಅದನ್ನೇ ಹೇಳ್ತಾ ಇರೋದು. ಹೌದಾನೆ? ಇದು ಮಾಯ, ಆದರೂ ಕೂಡ ಅಜ್ಞಾನ ವಶದಿಂದ ಇದನ್ನೇ ಸತ್ಯ ಅಂತ ಮಾಡ್ಕೊಂಡಿದ್ದೇವೆ. ವೇದಾಂತಿಗಳು ಇದನ್ನೇ ಹೇಳಿದ್ದು. ಇತಿ ಮಾಯಾದಿ ನಿದರ್ಶನಾದಾನೇನ. ಇಲ್ಲೂ ಕೂಡ ಅಷ್ಟೇ ಈ ಭ್ರಮೆ, ಮಾಯೆ ಅಂತಕ್ಕಂಥ ನಿದರ್ಶನವನ್ನು ಅವರೂ ಹೇಳಿದ್ದಾರೆ. ಆದ್ದರಿಂದ ಸಂಶಯ. ಅದಕ್ಕೆ ಏನು ಹೇಳ್ತಾರೆ, ಹಾಗೆ ಅವರು ಹೇಳಿದ್ದರೂ ಕೂಡ ನೋಡಿ, ಗೌಡಪಾದರು ಏನು ಹೇಳಿದ್ದಾರೆ ಅದು ಮುಖ್ಯ. ಏನು, ಯಾವ ರೀತಿಯಲ್ಲಿ ಇದು ವಿಶಿಷ್ಟವಾಗಿದೆ ಅಂತಕ್ಕಂಥದ್ದು. ತಥಾಪಿ ಆದರೂ ಕೂಡ ಏವಂ ನ ಜಾಯತೆ ಚಿತ್ತಂ, ಹಿಂದೆ ಹೇಳಿದ್ದಾರಲ್ಲ, ಅದು ಎಲ್ಲಿ 46ನೇ ಕಾರಿಕೆಯಲ್ಲಿ, ಏವಂ ನ ಜಾಯತೆ ಚಿತ್ತಂ ಏವಂ ಧರ್ಮ ಅಜಾಸ್ಮೃತಃ ಏವಮೇವ ವಿಜಾನಂತೋ ನ ಪತಂತಿ ವಿಪರ್ಯಯೇ ಅಂತ ಹೇಳಿದ್ದಾರೆ. ಎಲ್ಲಿ? ಈ ಕಾರಿಕೆಯಲ್ಲಿ ಗೌಡಪಾದರು. ಏನದು ಅಂತಂದರೆ, ವಿಜ್ಞಾನಸ್ಯಾಪಿ ಅಜ ಅಚಲ ವಿಜ್ಞಪ್ತಿ ಸ್ವರೂಪಾತ್ ಆತ್ಮನಃ ವ್ಯತಿರೇಕೇಣ ನಾಸ್ತಿತು ನಮ್ಮ ನಾಸ್ತಿತ್ವಸ್ಯ ಅಂದರೆ ವ್ಯತಿರೇಕೇಣ ನ ಅಸ್ತಿತ್ವಸ್ಯ ಅಂತ. ನೋಡಿ, ಪದವಿಭಾಗ ಮಾಡಬೇಕಾದ್ರೆ ಒಂದೊಂದು ಸಾರಿ ಕನ್ಫ್ಯೂಸ್ ಆಗಿಬಿಡುತ್ತೆ. ನ ಅಸ್ತಿತ್ವಸ್ಯ ಅಂದ್ರೇನು? ಈ ವಿಜ್ಞಾನ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಬೌದ್ಧರೇ, ಇದು ಏನು ಅಚಲ ಅಜ ಎಲ್ಲ ವಿಜ್ಞಪ್ತಿ ಸ್ವರೂಪ. ಅದು ಅಂದ್ರೇನು?
ವಿಜ್ಞಪ್ತಿ ಇದು ಜ್ಞಪ್ತಿ, ಈ ಜ್ಞಾನ ಅಂತಕ್ಕಂಥದ್ದಕ್ಕೆ ಏನು ವಿಶೇಷ? ಜ್ಞಪ್ತಿ ಅಂದ್ರೇನು, ಜ್ಞಾನ ಅಂತಂದ್ರೇನು? ಇವೆಲ್ಲ ನಾವು ಇದಮಿತ್ತಂ ಅಂತ ತಿಳ್ಕೊಂಡಿದ್ದರೆ ಮಾತ್ರ ಇವೆಲ್ಲ ಅರ್ಥವಾಗುತ್ತೆ. ಇಲ್ಲ ವಿಜ್ಞಪ್ತಿ, ಅದು ವಿಜ್ಞಪ್ತಿ ಅಂದ್ರೆ ವಿಜ್ಞಾನ ಕಣ್ರಿ ಅಂತ ಸುಮ್ಮನೆ ಏನೋ ಹೇಳ್ಕೊಂಡು ಹೋಗ್ಬಿಟ್ರೆ ಏನೂ ಗೊತ್ತಾಗಲ್ಲ, ಇದರ ಅಂತರಾರ್ಥ ಗೊತ್ತೇ ಆಗೋದಿಲ್ಲ. ಇರಲಿ, ಈ ವಿಜ್ಞಪ್ತಿ ವಿಜ್ಞಾನ ಅದನ್ನು ಬಿಡಿಸಿ ಇನ್ನೊಂದು ದಿವಸ ಹೇಳೋಣ ಅದನ್ನೆಲ್ಲ. ವಿಜ್ಞಪ್ತಿ ಇಲ್ಲಿ ವಿಜ್ಞಪ್ತಿ ಸ್ವರೂಪ ಅಂದ್ರೇನು? ಆ ವಿಜ್ಞಾನಕ್ಕೂ ಕೂಡ ಆಸ್ಪದವಾಗಿರತಕ್ಕಂತಹ ಒಂದು ಸ್ವರೂಪ ಇದು ವಿಜ್ಞಾನ. ಇದು ಏನಾಗಿದೆ? ಆತ್ಮನೋ ವ್ಯತಿರೇಕೇನ, ಅಂದರೆ ಆತ್ಮನಿಗಿಂತ ಭಿನ್ನವಾಗಿ ನ ಅಸ್ತಿತ್ವಸ್ಯ. ಅದಕ್ಕೆ ಏನು, ಅದಕ್ಕೆ ಅಸ್ತಿತ್ವ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಹೀಗೆ ಬೌದ್ಧರು ವಿಜ್ಞಾನದ ತನಕ ಹೋಗಿ ಅಲ್ಲಿ ನಿಂತು ಬಿಟ್ಟರೆ ಅದೇ ಸರ್ವಸ್ವ, ಅದೇ ಎಲ್ಲವೂ ಅಂತ ಹೇಳಿಬಿಟ್ಟರೆ ವೇದಾಂತಕ್ಕೂ ಅದಕ್ಕೂ ಏನು ವೈಶಿಷ್ಟ್ಯ ಅಂತ ಹೇಳಿದ್ರೆ, ಈ ವೇದಾಂತಿಗಳು ಹೇಳ್ತಾ ಇದ್ದಾರೆ, ನೋಡಪ್ಪ, ನೀವು ಯಾವುದನ್ನು ವಿಜ್ಞಾನ ಅಂತ ಹೇಳ್ತಾ ಇದ್ದೀರೋ, ಅದರಿಂದ ಎಲ್ಲವೂ ತೋರ್ತಾ ಇದೆ ಅಂತ ಹೇಳ್ತಾ ಇದ್ದೀರೋ, ಅದು ನಮಗೂ ಅಂಗೀಕೃತವೇ, ನಾವು ಒಪ್ಕೊಂಡಿದ್ದೇವೆ, ಅಲ್ಲಿ ತನಕ ನಮಗೂ ನಿಮಗೂ ಏನೂ ಭೇದವಿಲ್ಲ. ಆದರೆ ಆ ವಿಜ್ಞಾನದ ಸ್ವರೂಪ ಎಂಥದ್ದು ಅದನ್ನು ವಿಚಾರ ಮಾಡಿ ನೀವು. ಆ ವಿಜ್ಞಾನದ ಸ್ವರೂಪ ಎಂಥದ್ದು ಗೊತ್ತೇ? ಅದು ಆತ್ಮನಿಗಿಂತ ಭಿನ್ನವಾಗಿ ಇಲ್ಲ. ಆತ್ಮನಿಗಿಂತ ಭಿನ್ನವಾಗಿ ಸ್ವತಂತ್ರವಾಗಿ ಅದಕ್ಕೆ ಅಸ್ತಿತ್ವವೇ ಇಲ್ಲ. ನ ಅಸ್ತಿತ್ವಸ್ಯ. ಯಾವುದಕ್ಕೆ? ವಿಜ್ಞಾನಸ್ಯ ಕಂಠರವೇಣ ಉಕ್ತತ್ವ, ಅಂದರೆ ಕಂಠೋಕ್ತವಾಗಿ ಅದನ್ನು ಹೇಳಿದ್ದಾರೆ. ಅಸ್ತಿತ್ವಸ್ಯ ವಿಜ್ಞಾನಸ್ಯ ಕಂಠರವೇಣ ಮುಕ್ತತ್ವ. ಯಾವುದಕ್ಕಿಂತ ಭಿನ್ನ? ನ ಆತ್ಮನೋ ವ್ಯತಿರೇಕೇನ, ಆತ್ಮನಿಗಿಂತ ವ್ಯತಿರಿಕ್ತವಾಗಿ ಅದಕ್ಕೆ ಅಸ್ತಿತ್ವವೇ ಇಲ್ಲ ಅಂದ್ಬಿಟ್ಟು, ತಸ್ಯಾಪಿ ಅಲಾತಾಕಾರ ಆಭಾಸ ಸಮಾನ ಯೋಗಕ್ಷೇಮತ ಏವ ಅತ್ರ ಗ್ರಾಹ್ಯ. ಹೀಗೆ ನಾವು ಅಲಾತ ಪ್ರಕರಣದಲ್ಲಿ ಹೇಳಿದ್ವಲ್ಲ, ಆ ದೃಷ್ಟಾಂತದಲ್ಲಿ ಅಲ್ಲಿ ಏನೇನು ಹೇಳಿದ್ದೇವೆ ಅದೆಲ್ಲ ಇಲ್ಲಿಗೂ ಸಮಾನ ಯೋಗಕ್ಷೇಮ. ಅಂದರೆ ಏನು? ಅದೆಲ್ಲ ಭ್ರಮೆ ತೋರ್ತಾ ಇದೆ. ಎಲ್ಲಿ ತೋರ್ತಾ ಇದೆ? ಅಲ್ಲಿ ತೋರ್ತಾ ಇದೆ, ಅಲಾತದಲ್ಲಿ. ಎಲ್ಲಿ ಬಂದು ಇಲ್ಲ, ಹೋಗೂ ಇಲ್ಲ, ಏನೂ ಇನ್ನು ಬಾಕಿದೆಲ್ಲ ಅದರಂತೆ ನೀವು ತಿಳ್ಕೊಳ್ಬೇಕು. ಒಂದು ವೈಶಿಷ್ಟ್ಯ ಏನು? ವಿಜ್ಞಾನವೂ ಕೂಡ ವಿಜ್ಞಾನದ ಸ್ವರೂಪವನ್ನು ನೀವು ನೋಡಿದಾಗ ಆ ವಿಜ್ಞಾನಕ್ಕೆ ಅದು ಸ್ವತಂತ್ರ ಅಂತ ಹೇಳೋ ಹಾಗಿಲ್ಲ, ವಿಜ್ಞಾನದಿಂದಲೇ ಎಲ್ಲವೂ ಆಗ್ತಾ ಇದೆ ಅಂತ ಹೇಳೋ ಹಾಗಿಲ್ಲ. ಯಾಕೆ? ಆ ವಿಜ್ಞಾನ ಅಂತಕ್ಕಂಥದ್ದು ಆತ್ಮನನ್ನು ಬಿಟ್ಟು ಸ್ವತಂತ್ರವಾಗಿ ಅದಕ್ಕೆ ಅಸ್ತಿತ್ವ ಎಂಬತಕ್ಕಂಥದ್ದು ಇಲ್ಲ. ಇದು ವೇದಾಂತಿಗಳ ಮತ, ಇದು ವ್ಯತ್ಯಾಸ. ಮತ್ತು ಏತು ವಿಜ್ಞಾನವಾದಿ ಏಕದೇಶಿನೋ ವಿಜ್ಞಾನಂ ಸ್ವಯಮೇವ ಬಾಹ್ಯಾರ್ಥರೂಪೇಣ ಜಾಯಮಾನಂ ಸಂಕ್ಲೇಶಂ ನಿರ್ವಾಣರೂಪೇಣ ಪರಿಣಮಮಾನಂ ಚ ವ್ಯವಧಾನಂ ಭಜತೆ ಇತ್ಯಭ್ಯುಪಯಂತಿದೆ. ಇಲ್ಲಿ ಈ ವಿಜ್ಞಾನವಾದಿ, ಇವರು ಹಿಂದೆ ಹೇಳಿದ ವಿಜ್ಞಾನವಾದಿ ಆಯಿತು. ಈ ವಿಜ್ಞಾನವಾದಿಗಳಲ್ಲಿ ಏಕದೇಶಿ ಕೆಲವು ವಿಜ್ಞಾನವಾದಿಗಳು ಏನಾಗುತ್ತೆ, ಈ ವಿಜ್ಞಾನ ಇದೆಯಲ್ಲ ಅದು ಸ್ವಯಮೇವ, ಅದು ಯಾವುದನ್ನೂ ಅಪೇಕ್ಷಿಸದೆ, ಅಂದರೆ ಏನು, ಯಾವುದು ಆತ್ಮಾಸ್ತಿತ್ವ ಆತ್ಮ ಯಾವುದೂ ಇಲ್ಲ, ಸ್ವಯಂ ಅದೇನೆ. ಈ ಪ್ರಧಾನಗಳ ಸಾಂಖ್ಯರು ಹೇಳ್ತಾರಲ್ಲ ಹಾಗೆ, ಅದು ಸ್ವಯಂ ಅದೇ ಬಾಹ್ಯಾರ್ಥ ರೂಪೇಣ ಹೊರಗಿನ ವಸ್ತು ಇದೆಯಂತೆ ನಮಗೆ ತೋರ್ತಾ ಇದೆಯಲ್ಲ. ಮತ್ತೇನು ತೋರ್ತಾ ಇದೆ? ಮತ್ತೆ ಅದರ ಸಂಕ್ಲೇಶ, ಕಷ್ಟ ಕಷ್ಟ ಸುಖ ಮತ್ತು ಎಲ್ಲ ದ್ವಂದ್ವಗಳನ್ನು ಅನುಭವಿಸ್ತಾ ಇದ್ವಿ. ಮತ್ತು ನಿರ್ವಾಣ ರೂಪೇಣ ಲೈವಾಗಿ ಹೋಯಿತು, ಅದೇ ಪರಿಣಾಮ. ಆ ವಿಜ್ಞಾನವೇ ಲಯವ ಏನಾಯಿತು, ಸೃಷ್ಟಿ ಆಯಿತು, ಸ್ಥಿತಿ ಆಯಿತು, ಲಯ ಪರಿಣಮಿಸ್ತಾ ಇದ್ದಾಗ ಏನಾಯಿತು? ಏನೂ ಇಲ್ಲ, ವ್ಯವಧಾನ ಅಂತ ಹೇಳ್ತಾರಲ್ಲ ಕೆಲವರು. ಸ್ವಯಂ ಅದು ಪರಿಣಾಮವಾಗುತ್ತೆ ಅಂತ ಹೇಳ್ತಾರಲ್ಲ ಸಾಂಖ್ಯರ ಹಾಗೆ. ಅಂದರೆ ಅದಕ್ಕೆ ಅವರು ಇಲ್ಲೇ ಹೇಳಿದ್ವಲ್ಲ 52 ಈಗ ತಾನೆ, ನ ನಿರ್ಗತಾಸ್ತೆ ವಿಜ್ಞಾನಾತ್ ಅಂದ್ಬಿಟ್ಟು ದ್ರವ್ಯತ್ವಾಭಾವ ಯೋಗತಃ. ಇಲ್ಲಿ ದ್ರವ್ಯತ್ವಾಭಾವ ಯೋಗತಃ
ನ ನಿರ್ಗತಾಸ್ತೆ ವಿಜ್ಞಾನಾತ್. ನ ನಿರ್ಗತಾಸ್ತೆ ವಿಜ್ಞಾನದಿಂದ ಯಾವುವು ಹೊರಬಂದಿಲ್ಲ ಅಂತ ನಾವು ಹೇಳಿದ್ವಲ್ಲಪ್ಪ, ಅದೇ ಉತ್ತರ. ವಿಜ್ಞಾನ ಸ್ವತಃ ಪರಿಣಾಮ ಆಗೋದೂ ಇಲ್ಲ, ಯಾವುದು ಅದರಿಂದ ಬಂದೂ ಇಲ್ಲ ಅಂತ ನಾವು ಆಗಲೇ ಹೇಳಿಬಿಟ್ಟಿದ್ದೇವೆ. ಆದ್ದರಿಂದ ಇದು ಆ ಶ್ಲೋಕ ಪಾದೇನೈವ, ಆ ಶ್ಲೋಕನೂ ಅಲ್ಲ, ಶ್ಲೋಕ ಪಾದ ಯಾವುದು? ನ ನಿರ್ಗತಾಸ್ತೆ ವಿಜ್ಞಾನಾತ್, ಅಷ್ಟೇ, 8 ಅಕ್ಷರದ ಒಂದು ಪಾದ. ಅದರಿಂದ ನಿರಸ್ತಾಹ, ನಿಮ್ಮ ತೀರ್ಮಾನ ಇದೆಯಲ್ಲ ಅದು ತಳ್ಳಿ ಹಾಕಲ್ಪಟ್ಟಿತು. ಮತ್ತು ಯೇ ಪುನಃ ಸರ್ವಧರ್ಮಾಣಾಂ ಶೂನ್ಯಮೇವ ತತ್ವಂ ಅಭ್ಯುಪಗಮ್ಯ ಸರ್ವಥಾ ಏವ ಅನಿರೋಧಂ ಅನುತ್ಪಾದಂ ಅನಾಗಮಂ ಅನಿರ್ಗಮಂ ಚ ಪ್ರಾಹುಃ. ಮತ್ತು ಇನ್ನೊಬ್ಬರು ಯಾರವರು? ಶೂನ್ಯವಾದಿಗಳು. ಎಲ್ಲ ಧರ್ಮಗಳು ಶೂನ್ಯ, ಇದು ಶೂನ್ಯ, ಅದು ಶೂನ್ಯ, ಯಾವುದೂ ಹುಟ್ಟಿಲ್ಲ, ಯಾವುದೂ ಎಲ್ಲವೂ ಶೂನ್ಯ. ಯಾರು? ಅದನ್ನು ಬುದ್ಧನೇ ಹೇಳಿದ್ದು ಅಂತ. ಶೂನ್ಯವಾದಿಗಳಲ್ಲಿ ಬುದ್ಧನ ಶೂನ್ಯವಾದಿಗಳ ಮತ. ಬುದ್ಧ ಏನು ಹೇಳಿದ್ನೋ ಏನೋ ಯಾರಿಗೂ ಗೊತ್ತಿಲ್ಲ, ಅವನು ಸುಮ್ಮನೆ ಬಿಟ್ಟ. ಬುದ್ಧ ಅನುಯಾಯಿಗಳು ಹೇಳಿದ ಮಾತಿವೆಲ್ಲ ಶೂನ್ಯವಾದಿಗಳು. ಏನು ಶೂನ್ಯವೇ ಎಲ್ಲವೂ ಅಂತ ಈ ತತ್ವವನ್ನು ಒಪ್ಪಿಕೊಂಡು ಸರ್ವಥ ಅಂದರೆ ಎಲ್ಲ ರೀತಿಯಿಂದಲೂ ಕೂಡ, ಭ್ರಮೆಯಿಂದಲ್ಲ ನಿಜವಾಗಿಯೂ ಕೂಡ, ಸರ್ವಥ ನಿಜವಾಗಿಯೂ ಕೂಡ ಅನಿರೋಧ ಅನುತ್ಪಾದ ಅನಾಗಮ ಅನಿರ್ಗಮ. ನೋಡಿ, ಈ ಇದರಲ್ಲಿ ಯಾವುದು ಮಾಧ್ಯಮಿಕ ಕಾರಿಕೆಯಲ್ಲಿ ಇರತಕ್ಕಂಥ ಮಂಗಳ ಶ್ಲೋಕವೇ ಇದು, ನಾವು ನೋಡಿದ್ದೇವೆ. ಅನಿರೋಧಂ ಅನುತ್ಪಾದಂ ಅನಾಗಮಂ ಅನಿರ್ಗಮಂ ಇವೆಲ್ಲ ಇದನ್ನು ಹೇಳ್ತಾ ಇದ್ದಾರಲ್ಲ ಅವರು ಏನು ಗೊತ್ತೇನು? ತೇತು ಆಗಮಾದೀನ್ ಪಶ್ಯಂತ ಏವ. ಅವರು ಈ ಆಗಮ ಸಂಪ್ರದಾಯದ ನೋಡಿದ್ದಾರೆ, ಆದರೂ ಕೂಡ ಏನು ಶುಷ್ಕತರ್ಕ ಮಾತ್ರ ಅವಲಂಬನೇನ, ಕೇವಲ ಒಣತರ್ಕವನ್ನು ಮಾತ್ರ ಆಶ್ರಯಿಸಿಕೊಂಡು ತಾನ್ ನಿಷ್ಕಾಸಯಿತು ಈಹಮಾನಾಹ. ಯಾವುದನ್ನ? ಅವೆಲ್ಲವನ್ನೂ ಕೂಡ ತಾನ್ ನಿಷ್ಕಾಸಿತು, ಅದನ್ನೆಲ್ಲ ತೆಗೆದುಹಾಕಿಬಿಟ್ಟು ಎಲ್ಲವೂ ಶೂನ್ಯ ಅಂತ ಹೇಳುವ ಇಚ್ಛೆಯುಳ್ಳವರಾಗಿ ಅವರು ವಾದ ಮಾಡ್ತಾ ಇದ್ದಾರೆ. ಅವ್ರ ಕಥೆ ಏನು ಗೊತ್ತೇನು? ಅವರ ಕಥೆ ನಾವು ಹೇಳಬೇಕಾಗಿಲ್ಲ ಸ್ವಾಮಿ, ಅವ್ರ ಹತ್ರ ವಾದನೂ ಮಾಡಬೇಕಾದ್ದಿಲ್ಲ. ಯಾಕೆ? ಅವರು ಆಗಮ ಬಾಹಿರರು, ಅವರಿಗೆ ಆಗಮ ಒಪ್ಪೋದಿಲ್ಲ. ಅವರ ಒಂದು ಅವರ ಒಂದು ಯಾವುದೋ ಕಾರ್ಯ ಇದೆಯಲ್ಲ, ಅವರ ಒಂದು ಪರಿಶ್ರಮ ಅದು ಹೇಗಿದೆ ಗೊತ್ತೇನು? ಆಕಾಶ ಹನನೋದ್ಯಮಂ ಅನುಕೂರುವಂತಿ. ಆಕಾಶವನ್ನು ಹನನ ಅಂದ್ರೇನು? ಅದನ್ನು ಗುದ್ದಿ ತಗೊಂಡು ಕತ್ತರಿಸೋದು, ಛಿದ್ರ ಮಾಡೋದು, ಕಿತ್ತಾಕೋದು, ಏನೋ ಮಾಡೋದು. ಇದನ್ನು ಆಕಾಶವನ್ನು ಹನನ ಮಾಡುವ ಕೆಲಸ ಇದೆಯಲ್ಲ, ಅದರಂತೆ ಅವ್ರದ್ದು ಅಷ್ಟೆ. ಆದ್ದರಿಂದ ಅವರಿಗೆ ತೇಷಾಂ ಕಾರಿಕಾರ್ಥ ಪ್ರವೇಶೋ ದುರ್ಲಭ ಏವ ಇತಿ ಸುವ್ಯಕ್ತ. ಆದ್ದರಿಂದ ಅವರಿಗೆ ಈ ಗೌಡಪಾದ ಕಾರಿಕೆಯಲ್ಲಿ ಪ್ರವೇಶವೇ ಇಲ್ಲ. ಹೇಳ್ತಾರಲ್ಲ, ಏನು ಸ್ವಾಮಿ ಗೌಡಪಾದರು ಕೂಡ ಶೂನ್ಯವಾದಿಗಳು, ಅವರು ಹೇಳ್ತಾರೆ ಅಯ್ಯೋ ಅವರಿಗೆ ಇಲ್ಲಿ ಆ ಶೂನ್ಯವಾದಿಗಳಿಗೆ ಇಲ್ಲಿ ಪ್ರವೇಶವೇ ಇಲ್ಲ. ಅದನ್ನು ಹಿಂದೆ ವಿಸ್ತಾರವಾಗಿ ಶೂನ್ಯವಾದಿಗಳಿಗೂ ಮತ್ತು ಗೌಡಪಾದರಿಗೂ ಏನು ವ್ಯತ್ಯಾಸ ಅಂತಕ್ಕಂಥದ್ದು ಹೇಳಾಗಿದೆ, ಅದೆಲ್ಲ ಇರಲಿ. ಹಾಗೆ ಅವರಿಗೆ ಪ್ರವೇಶ ಅಂತಕ್ಕಂಥದ್ದು ಇಲ್ಲ. ಮತ್ತು ಆತಃ ಅತ್ರ ಸರ್ವಥಾಪಿ ನಿರುಪಪತ್ತಿಕ ನಿಷ್ಪ್ರಯೋಜನ ಬಾಹ್ಯ ಮತ ಸಂಕ್ರಾಂತಿ ನಾ ಆಶಂಕನೀಯ. ಆದ್ದರಿಂದ ಇಲ್ಲಿ ಸರ್ವಥಾಪಿ ಯಾವ ದೃಷ್ಟಿಯಿಂದ ನೋಡಿದರೂ ಕೂಡ ನಿರುಪಪತ್ತಿಕ, ಇವರಿಗೇನೂ ಇಲ್ಲ, ಆಧಾರವೇ ಇಲ್ಲ. ಇವರಿಗೆ ಉಪಪತ್ತಿ, ಒಂದು ಯುಕ್ತಿ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ, ತರ್ಕ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಶುಷ್ಕ ತರ್ಕ ಹೇಳ್ಕೊಂಡಿದ್ದಾರೆ ಅಷ್ಟೇ, ಯುಕ್ತಿ ಅಂತಕ್ಕಂಥದ್ದೇ ಇಲ್ಲ. ನಿರುಪಪತ್ತಿಕರಿವರು. ಮತ್ತೆ ನಿಷ್ಪ್ರಯೋಜನ, ಏನು ಪ್ರಯೋಜನವಿಲ್ಲ. ಇಂತಹ ಬಾಹ್ಯಮತ ಸಂಕ್ರಾಂತಿ, ಈ ಬಾಹ್ಯಮತ ಈ ಬೌದ್ಧರು ಅಂತ ಇಟ್ಕೊಳ್ಳೋಣ, ಆ ವಿಜ್ಞಾನವಾದಿಗಳು ಶೂನ್ಯವಾದಿಗಳು, ಅವರ ಸಂಕ್ರಾಂತಿ ಅವರು ಇಲ್ಲಿ ಬೆರೆಸ್ಕೊಂಡ್ಬಿಟ್ಟಿದ್ದಾರೆ, ಅವ್ರನ್ನೇ ಇಲ್ಲಿ ಹೇಳಿದ್ದಾರೆ.
ಅಂತಕ್ಕಂಥದ್ದು ನ ಆಶಂಕನೀಯ. ಆ ಒಂದು ಆಶಂಕೆಯನ್ನು ಇಲ್ಲಿ ಮಾಡಬಾರದು ಅಂಥೇಳಿ ಆಚಾರ್ಯಸ್ತು ಧರ್ಮ ಸರ್ವೇ ಅಪಿ ಅಚಿಂತ್ಯಾ, ಇದನ್ನು ಹಿಂದೆ ಹೇಳಿದ್ದಾರೆ. ಸರ್ವೇ ಧರ್ಮ ಅಚಿಂತ್ಯಾ, ಆಚಾರ್ಯಸ್ತು ಧರ್ಮ ಸರ್ವೇ ಅಚಿಂತ್ಯಾ ಅದ್ವೈತ ವಿಜ್ಞಪ್ತಿ ರೂಪ ಆತ್ಮನಿ ಅದ್ವೈತ ವಿಜ್ಞಪ್ತಿ ಸ್ವರೂಪೇ ಆತ್ಮನಿ ವಿಕಲ್ಪಿತಾ ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯ ಏವ ಇತ್ಯತಃ ಪರಮಾರ್ಥದೃಷ್ಟ್ಯಾ ನಿರೂಪ್ಯಮಾಣೋ ನೈವ ತೇಷಾಂ ಜನ್ಯಜನಕ ಭಾವಃ ಸಮಸ್ತಿ ಅಲಾತಾಧ್ಯಸ್ಥ ರುಜು ವಕ್ರಾದಿ ಆಭಾಸ ತುಲ್ಯಾನಾಂ ಇತಿ ಜಗಾದ. ಇದು ನಿರ್ಣಯ ವಾಕ್ಯ. ಏನು ಆಚಾರ್ಯರು ಏನು ಹೇಳ್ತಾರೆ ಗೊತ್ತೇನು? ಎಲ್ಲ ಧರ್ಮಗಳು ಕೂಡ ಸರ್ವೇಪಿ ಅಚಿಂತ್ಯಾ. ಯಾಕೆ ಎಲ್ಲ ಧರ್ಮಗಳು ಅಂತಂದರೆ ಬಾಹ್ಯ ವಸ್ತುಗಳು, ಜೀವರುಗಳು. ಇಲ್ಲಿ ಎಲ್ಲ ಅರ್ಥ ಬಾಹ್ಯ ವಸ್ತುಗಳು ಅಂತ ಆಗ್ಬಿಟ್ಟು ಜೀವರುಗಳು ಎಲ್ಲ ಆಗ್ಬಿಡುತ್ತೆ. ಚರ ಅಚರ ಚಲ ಅಚಲ ಸ್ಥಾವರ ಜಂಗಮ ಎಲ್ಲ ವಿಶಿಷ್ಟವೂ ಕೂಡ ಎಲ್ಲವೂ ಕೂಡ ಅಚಿಂತ್ಯ. ಯಾಕೆ? ಅವೆಲ್ಲವೂ ಕೂಡ ಕೇವಲ ಭ್ರಮೆಯಿಂದ ಅವಿದ್ಯಾಕೃತವಾಗಿರುವುದರಿಂದ ಅದಕ್ಕೆ ಕಾರಣವನ್ನು ಕೇಳಬೇಕಾದ ಅವಶ್ಯಕತೆ ಇಲ್ಲ. ಮತ್ತು ಅವೆಲ್ಲವೂ ಏನಾಗಿದೆ ಇವತ್ತಿನ ಭ್ರಮೆ? ಯಾತರಲ್ಲಿ ಭ್ರಮೆಯುಂಟಾಗಿದೆ? ಹೇಗೆ ಹಾವಿನ ಭ್ರಮೆಯು ಹಗ್ಗದಲ್ಲಿ ಉಂಟಾಗಿದೆಯೋ ಅದೇ ರೀತಿ ಈ ಒಂದು ದ್ವೈತದ ಒಂದು ಭ್ರಮೆ ಇದೆಯಲ್ಲ, ಈ ಭಾವದ ಭ್ರಮೆ, ಧರ್ಮದ ಭ್ರಮೆ, ಅದು ಅದ್ವೈತ ವಿಜ್ಞಪ್ತಿ ಸ್ವರೂಪೇ ಆತ್ಮನಿ, ಎರಡನೆಯದಿಲ್ಲದ ಏಕರೂಪವಾಗಿರ್ತಕ್ಕಂತಹ ವಿಜ್ಞಪ್ತಿ ಸ್ವರೂಪವಾಗಿರ್ತಕ್ಕಂಥ ಆತ್ಮನಲ್ಲಿ ಇದು ವಿಕಲ್ಪಿತವಾಗಿ ತೋರಿ ತತ್ವಾನ್ಯತ್ವಾಭ್ಯಾಮ್ ಅನಿರ್ವಚನೀಯ, ಅದು ಆ ಪರಮಾರ್ಥಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳೋದಕ್ಕೂ ಆಗೋದಿಲ್ಲ, ಸಂಬಂಧಪಟ್ಟಿಲ್ಲ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಹೀಗೆ ಅನಿರ್ವಚನೀಯ. ಇಲ್ಲಿ ಅನಿರ್ವಚನೀಯ ಅಂದರೆ ಈ ಮೂಲಾವಿದ್ಯಾ ಅಂತ ತರಬಾರ್ದಿಲ್ಲಿ. ಅನಿರ್ವಚನೀಯ ಅದನ್ನೇ ಈ ಪರಮಾತ್ಮನಿಗೆ ಸಂಬಂಧ ಪಟ್ಟಿದ್ದು ಅಂತೂ ಹೇಳೋಕ್ಕಾಗಲ್ಲ, ಸಂಬಂಧವಿಲ್ಲ ಅಂತೂ ಹೇಳೋಕ್ಕಾಗೋದಿಲ್ಲ. ಹಾವುನ ಹಗ್ಗಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳೋಕ್ಕಾಗತ್ತಾ? ಆಗೋದಿಲ್ಲ. ಯಾಕೆ? ಇಲ್ಲವೇ ಇರಲಿಲ್ಲ. ಮತ್ತು ಸರ್ವಥ ಇಲ್ಲ ಅಂತೂ ಹೇಳೋಕ್ಕಾಗಲ್ಲ. ಸರ್ವಥ ಇಲ್ಲ ಅಂತ ಹೇಳೋಕ್ಕೆ ಯಾಕೆ ಆಗಲ್ಲ? ಅಯ್ಯೋ ಹೆದರ್ಕೊಂಡು ಓಡೋದ್ನಲ್ಲ ಸ್ವಾಮಿ, ಬಿದ್ದು ಕಾಲು ಮುರ್ಕೊಂಡಲ್ಲ, ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಇಲ್ಲದೆ ಅದು ಯಾಕೆ ಕಾಲು ಮುರ್ಕೋತಾ ಇದ್ದ? ಹಾಗೆ ಇದೇಂತೂ ಹೇಳೋಕ್ಕಾಗಲ್ಲ, ಇಲ್ಲ ಅಂತೂ ಹೇಳೋಕ್ಕಾಗಲ್ಲ. ಇಂತಹ ಸ್ವರೂಪ ಇದ್ದು. ಹೀಗೆ ಪರಮಾರ್ಥ ದೃಷ್ಟ್ಯ, ಈ ಪರಮಾರ್ಥ ದೃಷ್ಟಿಯಿಂದ ನಿರೂಪಿಸಿದಾಗ ಇದರಲ್ಲಿ ಜನ್ಯ ಜನಕ ಭಾವ ಅಂತಕ್ಕಂಥದ್ದು ಇಲ್ಲ ಅಂತ ಹೇಳಿ ನೈವತೇಷಾಂ ಜನ್ಯ ಜನಕ ಭಾವ ಸಮಸ್ತಿ. ಅಂದರೆ ಅಲಾತದಲ್ಲಿ ಕೊಳ್ಳಿಯಲ್ಲಿ ಹೇಗೆ ಆ ರುಜು ವಕ್ರ ತಿರುಗೋದು ಸೊಟ್ಟದು ಎಲ್ಲ ಆಕಾರಗಳಿದೆ, ವಿವಿಧ ಆಕಾರಗಳು. ಅದು ಹೇಗೆ ಅಧ್ಯಸ್ಥವಾಗಿ ನಮಗೆ ಆಕಾರ ತೋರ್ತಾ ಇದೆಯೋ ಅದೇ ರೀತಿ ಇಲ್ಲೂ ಕೂಡ ಎಲ್ಲವೂ ಕೂಡ ಈ ಧರ್ಮಗಳೆಲ್ಲವೂ ಕೂಡ ಅಧ್ಯಸ್ಥವಾಗಿ ಯಾವುದರಲ್ಲಿ? ಏಕರೂಪವಾಗಿರತಕ್ಕಂತಹ ಅದ್ವೈತ ಸ್ವರೂಪದಿಂದ ಇರತಕ್ಕಂತಹ ಕೇವಲ ವಿಜ್ಞಪ್ತಿ ಸ್ವರೂಪವಾದ ಆತ್ಮನಲ್ಲಿ ಇವೆಲ್ಲವೂ ಕೂಡ ಅಧ್ಯಸ್ಥವಾಗಿದೆ ಅಷ್ಟೇ, ವಿಕಲ್ಪಿತವಾಗಿದೆ. ಹೇಗೆ ಹಗ್ಗದಲ್ಲಿ ಹಾವಿನಂತೆ ಅಂತ ಅಲ್ಲ, ಇಲ್ಲಿ ಏನೋ ಆ ದೃಷ್ಟಾಂತ ಕೊಟ್ಟಿಲ್ಲ. ಇಲ್ಲಿ ಅಲಾತದಂತೆ, ಅಲಾತದಲ್ಲಿ ಕೊಳ್ಳಿಯಲ್ಲಿ ಆಕಾರದಂತೆ, ವಿವಿಧಾಕಾರ ಇದೆಯಲ್ಲ ಆಕಾರಗಳಂತೆ ಆಭಾಸ. ಏನತು ಅವಸ್ಥೇನ ಏನತು ಅವಗತೇನ ಪ್ರಯೋಜನಂ. ಇದರಿಂದ ಇಷ್ಟೆಲ್ಲ ಆಯ್ತಲ್ಲ, ಇಷ್ಟೆಲ್ಲ ವಿಚಾರ ಮಾಡಿದ್ವಿ ನೆನ್ನೆ ಇವತ್ತು ಎಲ್ಲ, ಏನು ಪ್ರಯೋಜನ ಅಂತಂದರೆ ಅವಗತೇನ ಪ್ರಯೋಜನ ನಿತ್ಯ ಶುದ್ಧ ಬುದ್ಧ ಮುಕ್ತ ಅದ್ವಿತೀಯ ವಿಜ್ಞಾನಾತ್ಮನಿ ಅವಸ್ಥಾನಂ ಇತಿ ಸರ್ವಂ ಶಿವಂ. ಹೀಗೆ ಇದನ್ನು ತಿಳಿಯುವುದರಿಂದ ಏನು? ಎಲ್ಲವೂ ಕೂಡ
ಅಧ್ಯಸ್ಥವಾಗಿ ಭ್ರಮಾಧೀನವಾಗಿ ಕೇವಲ ಅಲಾತದಲ್ಲಿ ಆಕಾರವು ತೋರುವಂತೆ ತೋರ್ತಾ ಇದೆಯೇ ಹೊರತು ಆ ಒಂದು ಆಲಾತಕ್ಕೆ ಆಕಾರಕ್ಕೂ ಆಲಾತಕ್ಕೂ ಸಂಬಂಧವಿಲ್ಲ. ಅದೇ ರೀತಿ ಇಲ್ಲಿಯೂ ಕೂಡ ಆ ಪರಮಾತ್ಮನಿಗೂ ಮತ್ತು ಈ ದ್ವೈತ ಪ್ರಪಂಚಕ್ಕೂ ಯಾವ ಸಂಬಂಧವೂ ಇಲ್ಲ. ಪರಮಾತ್ಮನೇ, ಅವನು ಪರಂ ಆತ್ಮ, ಅದ್ವಿತೀಯನಾದ ಆತ್ಮನೇ ಅಂತ ಹೇಳಿ ಈ ಅಲ್ಲಿ ಅವಸ್ಥಾನಂ ಅಂದರೆ ನಮ್ಮನ್ನು ಅಲ್ಲಿ ನೆಲೆಗೊಳಿಸುತ್ತದೆ ಎನ್ನುವುದೇ ಈ ಒಂದು ತಿಳುವಳಿಕೆಯ ವಿಜ್ಞಾನದ ಪ್ರಯೋಜನ ಅಂತ ಹೇಳಿ ಸರ್ವಂ ಶಿವಂ ಅಂದರೆ ಇಲ್ಲಿ ಇದು ಮಂಗಳವ ಮತ್ತೆ ಎಲ್ಲ ಅಂತ ಹೇಳಿ ಇದನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ. ಈ ಅಲಾತ ದೃಷ್ಟಾಂತದಿಂದ ಈ ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ ಭಗವಾನ್ ಗೌಡಪಾದರು. ಇಲ್ಲಿಗೆ ಈ ಎರಡು ದೃಷ್ಟಾಂತ ದಾಷ್ಟಾಂತಿಕ ಎರಡು ಮುಗಿಯಿತು. ಮುಂದಿನ ಭಾಗವನ್ನು ಮುಂದಿನ ಗುರುವಾರ, ಯಾಕೆ ಸೋಮವಾರ ನಾಳೆ ನಾಳಿದ್ದು ಇಲ್ಲ, ಶನಿವಾರ ಭಾನುವಾರ, ಸೋಮವಾರ ಬ್ರಹ್ಮಸೂತ್ರ ಭಾಷ್ಯ, ಗುರುವಾರ ಇದನ್ನು ವಿಚಾರ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.